ಕಣ್ಣಿಗೆ ಎಕ್ಸಸೈಸ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಕಣ್ಣಿನ ಮಸಲ್ಸ್ಗೂ ವಯಸ್ಸಾಗತ್ತೆ, ಹಾಗೆ ಲೆನ್ಸ್ಗೂ ಕೂಡ ವಯಸ್ಸಾಗತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಕಣ್ಣಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಕಣ್ಣಿನ ಯೋಗ ದಿನನಿತ್ಯ ಮಾಡ್ಬೋದು, ಯಾವ ಟೈಮಲ್ಲಾದರೂ ಮಾಡ್ಬೋದು. ನಮಸ್ಕಾರ, ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಕಣ್ಣಿಗೆ ಯಾವ ರೀತಿಯಾದಂಥ ಯೋಗ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನಾವು ದಿನನಿತ್ಯ ಕಣ್ಣನ್ನು ಎಲ್ಲದಕ್ಕೂ ಕಣ್ಣು ಉಪಯೋಗಿಸ್ತೀವಿ, ಎಲ್ಲ ನೋಡೋದಕ್ಕೂ ಕಣ್ಣು ಉಪಯೋಗಿಸ್ತೀವಿ. ಆದರೆ ಹೆಚ್ಚಾಗಿ ಮೊಬೈಲ್ ನೋಡೋದಕ್ಕೆ, ಕಂಪ್ಯೂಟರ್ ನೋಡೋದಕ್ಕೆ ಜಾಸ್ತಿ ಉಪಯೋಗಿಸ್ತೀವಿ. ಆದರೆ ಕಣ್ಣನ್ನು ನಾವು ನೋಡ್ಕೋತೀವ? ಮೋಸ್ಟ್ ಆಫ್ ದೆಮ್ ಇಲ್ಲ. ಸೊ ಕಣ್ಣಿಗೆ ಎಕ್ಸಸೈಸ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಕಣ್ಣನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು. ಹಾಗೆ ಅದನ್ನು ಕಾನ್ಷಿಯಸ್ ಆಗಿ ಉಪಯೋಗಿಸಿದಾಗ ನಮ್ಮ ಕಣ್ಣಿನಲ್ಲಿರೋ ಅಂಥ ಆಪ್ಟಿಕ್ ಮಸಲ್ಸ್ ಏನಿದೆ ಅದು ನಮ್ಮ ಲೆನ್ಸನ್ನು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಮಾಡುತ್ತೆ. ಕಣ್ಣಿಗೆ ಯೋಗ ಮಾಡೋದ್ರಿಂದ ನಮಗೆ ಮಯೋಪಿಯಾ ಅಂದರೆ ದೂರದ ಕಾಣದೇ ಇರೋವಂಥದ್ದು ಅಥವಾ ಹತ್ತಿರದ ಕಾಣದೇ ಇರೋವಂಥದ್ದು ಸ್ವಲ್ಪ ಕಮ್ಮಿ ಇದೆ, ಅಂದರೆ -1 +2 ಅಥವಾ +1 ಇದ್ದಾಗ ಇದನ್ನು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ 40 ಆದ ನಂತರ ಸುಮಾರು ಜನಕ್ಕೆ ಸ್ಪೆಕ್ಸ್ ಬಂದೇ ಬರುತ್ತೆ. ಯಾಕೆ? ನಾವು ದಿನನಿತ್ಯ ಕಂಪ್ಯೂಟರ್ನ ನೋಡ್ತೀವಿ, ಮೊಬೈಲ್ನ ನೋಡ್ತೀವಿ, ಬರಿತೀವಿ, ಓದ್ತೀವಿ. ಸೊ ಕಣ್ಣಿನ ಮಸಲ್ಸ್ಗೂ ವಯಸ್ಸಾಗತ್ತೆ, ಹಾಗೆ ಲೆನ್ಸ್ಗೂ ಕೂಡ ವಯಸ್ಸಾಗತ್ತೆ. ಸೊ ಇದನ್ನು ನಾವು ರಿಜುವಿನೇಟ್ ಮಾಡೋಕ್ಕೆ ಕಣ್ಣಿಗೆ ಎಕ್ಸಸೈಸ್ ಅಥವಾ ಯೋಗ ಮಾಡಬೇಕಾಗತ್ತೆ. ಸೊ ತ್ರಾಟಕ್ಕಾಗೆ ಪ್ರಿಪ್ರೇಟರಿ ಪ್ರಾಕ್ಟೀಸ್ ಆಗಿ ನಾವು ಇವತ್ತು ಐ ಎಕ್ಸಸೈಸನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಾಮಿಂಗ್, ಅಂದರೆ 2 ಕೈಗಳನ್ನು ರಬ್ ಮಾಡಬೇಕು. ರಬ್ ಮಾಡಿ ನಿಮ್ಮ ಕೈಯನ್ನು ಕಪ್ ಶೇಪ್ ಮಾಡಿಕೊಂಡು ಈ ಭಾಗ ಅಂದರೆ ಕೈನ ಕೆಳಭಾಗವನ್ನು ನಿಮ್ಮ ಚಿನ್ ಹತ್ತಿರ ಇಟ್ಕೋಬೇಕಾಗತ್ತೆ. ಹಾಗೆ ಕೈನ ಮೇಲ್ಭಾಗವನ್ನು ಹುಬ್ಬಿನ ಹತ್ತಿರ ಇಟ್ಕೊಂಡು ಈ ಥರ ಕಪ್ ಶೇಪ್ ಮಾಡಿಕೊಂಡು ಅದರ ಬಿಸಿ ಶಾಖವನ್ನು ತಗೊಳ್ಬೇಕಾಗತ್ತೆ. ಸೊ ರಬ್ ಯೋರ್ ಪಾಮ್ಸ್ ಟುಗೆದರ್, ಹೀಟ್ ಜನ್ರೇಟ್ ಮಾಡ್ಕೊಳ್ಳಿ. ಈಗ ಕಪ್ ಶೇಪ್ ಮಾಡಿಕೊಂಡು ಸ್ಲೋಲಿ ನಿಮ್ಮ ಕಣ್ಣಿನ ಹತ್ತಿರ ಇಟ್ಕೊಳ್ಳಿ. ಇಲ್ಲಿ ನಾರ್ಮಲ್ ಬ್ರೀತಿಂಗ್, ಕಣ್ಗುಡ್ಡೆಗಳನ್ನ ಪ್ರೆಸ್ ಮಾಡ್ಕೋಬೇಡಿ. ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್. ಈಗ ಸ್ಲೋ ಆಗಿ ಕೈಯನ್ನು ಕೆಳಗಡೆ ಬಿಡಿ. ನಿಮ್ಮ ಕಣ್ಣ ಮೇಲೆ ಕೂಲ್ ಏರ್ನ ಫೀಲ್ ಮಾಡಿಕೊಂಡು ಸ್ಲೋಲಿ ಕಣ್ಣನ್ನು ಓಪನ್ ಮಾಡಿ. ಮೊದಲನೇದಾಗಿ ಬ್ಲಿಂಕಿಂಗ್ ಅಂದರೆ ಕಣ್ಣನ್ನು ಪಿಳುಕಿಸೋದು. ಸೊ ಇದನ್ನು ನಾವು 10 ಟೈಮ್ಸ್ 2 ಸೆಟ್ಸ್ ಆಗಿ ಮಾಡೋಣ. ಸ್ಲೋಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಣ್ಣನ್ನು. ಇನ್ಹೇಲ್, ಎಕ್ಸೇಲ್. ಈಗ ಸ್ಲೋಲಿ ಮತ್ತೆ ಕಣ್ಣನ್ನು ಓಪನ್ ಮಾಡಿ, ಮತ್ತೆ ಬ್ಲಿಂಕ್ ಮಾಡಿ. ಈಗ 20 ಟೈಮ್ಸ್ ಮಾಡಿ. ಸ್ಲೋಲಿ ಕಣ್ಣನ್ನು ಮುಚ್ಚಿ, ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಈಗ ನಿಮ್ಮ ತೋರ್ಬೆರಳುಗಳಿಂದ ನಿಮ್ಮ ಕಣ್ಣ ಮೇಲೆ ಸ್ವಲ್ಪ ಸ್ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಕಣ್ಣನ್ನು ಒತ್ತಬೇಡಿ. ಕಣ್ಗುಡ್ಡೆಗಳನ್ನು ನೀವು ಸ್ಲೋ ಆಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಲಿ, ಸೊ ದ್ಯಾಟ್ ನಿಮ್ಮ ಫೇಶಿಯಲ್ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಕಣ್ಣಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕಣ್ಣನ್ನ ಉಜ್ಜಬೇಡಿ, ಜಸ್ಟ್ ಜೆಂಟಲಾಗಿ ಸ್ಲೋ ಆಗಿ ಮಸಾಜ್ ಮಾಡ್ಕೊಳ್ಳಿ. ಕೈಯನ್ನು ಕೆಳಗಡೆ ಬಿಡಿ. ಈಗ ಸ್ಲೋ ಆಗಿ ಕಣ್ಣನ್ನು ಓಪನ್ ಮಾಡಿ. ಈಗ ಅಪ್ ಆ್ಯಂಡ್ ಡೌನ್ ಮೂಮೆಂಟ್, ಮೇಲೆ ಮತ್ತು ಕೆಳಗೆ 2 ಪಾಯಿಂಟ್ಗಳನ್ನ ಫಿಕ್ಸ್ ಮಾಡಿ, ಒಂದು ಮೇಲೆ ಇನ್ನೊಂದು ಕೆಳಗಡೆ. ಇದನ್ನು 10 ಕೌಂಟ್ಸ್ ಮಾಡಿ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮೇಲೆ, ಎಕ್ಸೇಲ್ ಕೆಳಗೆ. ನಿಮ್ಮ ಕುತ್ತಿಗೆ ಸ್ಟ್ರೇಟಾಗೇ ಇರಲಿ, ಬರೀ ಕಣ್ಣುಗಳು ಮಾತ್ರ ಮೂವ್ ಆಗಬೇಕು. 10 ಟೈಮ್ಸ್.
ಮುಂದೆ ನೋಡಿ, ಸ್ಲೋ ಆಗಿ ಕಣ್ಣನ್ನು ಕ್ಲೋಸ್ ಮಾಡಿ ಕೈಗಳನ್ನ ಎರಡು ರಬ್ ಮಾಡ್ಕೊಳ್ಳಿ. ಹೀಟನ್ನು ಜನ್ರೇಟ್ ಮಾಡಿ ಕಪ್ ಶೇಪ್ ಮಾಡಿಕೊಂಡು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಬಿಸಿ ಶಾಖವನ್ನು ಫೀಲ್ ಮಾಡ್ಕೊಳ್ಳಿ. ಬ್ರೀತ್ ನಾರ್ಮಲಿ 2 ಸೆಕೆಂಡ್ ಬ್ರೀತ್ ಮಾಡಿ. ಕೈಯನ್ನು ಕೆಳಗಡೆ ಇಳಿಸಿ, ಕಣ್ಣನ್ನು ಜೆಂಟಲಿ ಓಪನ್ ಮಾಡಿ. ಈಗ ಬಲಕ್ಕೆ ಎಡಕ್ಕೆ ಮೂಮೆಂಟ್ಸ್, ರೈಟ್ ಆ್ಯಂಡ್ ಲೆಫ್ಟ್ ಮೂಮೆಂಟ್. 1 ಪಾಯಿಂಟ್ ರೈಟ್ ಸೈಡ್ ಫಿಕ್ಸ್ ಮಾಡ್ಕೊಳ್ಳಿ, 1 ಪಾಯಿಂಟ್ ಲೆಫ್ಟ್ ಸೈಡ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕತ್ತು ಮೂವ್ ಆಗಬಾರ್ದು, ಬರೀ ಕಣ್ಣುಗುಡ್ಡೆಗಳಷ್ಟೇ ಮೂವ್ ಆಗಬೇಕು. ರೈಟ್, ಫಾರ್ವರ್ಡ್, ಲೆಫ್ಟ್, ಫಾರ್ವರ್ಡ್. ಇನ್ಹೇಲ್ ಮಾಡ್ತಾ ರೈಟ್, ಫಾರ್ವರ್ಡ್, ಲೆಫ್ಟ್, ಫಾರ್ವರ್ಡ್. ಇನ್ಹೇಲ್ ರೈಟ್, ಎಕ್ಸೇಲ್ ಫಾರ್ವರ್ಡ್. Inhale left, exhale forward. Inhale right, exhale forward. Inhale left, exhale forward. Right, left, right, left, right, left. ಸ್ಲೋಲಿ ಕಣ್ಣನ್ನು ಮುಚ್ಕೊಳ್ಳಿ. ರಬ್ ಮಾಡಿ ನಿಮ್ಮ ಪಾಮ್ಸನ್ನು. ಕಪ್ ಶೇಪ್ ಮಾಡ್ಕೊಳ್ಳಿ, ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಳಿ. ನಾರ್ಮಲಾಗಿ ಬ್ರೀತ್ ಮಾಡಿ. 3 ಸೆಕೆಂಡ್ಸ್ ನಾರ್ಮಲಿ ಬ್ರೀತ್. ನಿಮ್ಮ ಕಣ್ಣ ಮೇಲೆ ಬಿಸಿ ಶಾಖವನ್ನು ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಕೈಯನ್ನು ಡ್ರಾಪ್ ಮಾಡಿ. ಈಗ ಕೂಲ್ ಏರನ್ನು ಫೀಲ್ ಮಾಡಿ. ಜೆಂಟಲಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಸ್ವಲ್ಪ ಇರಿಟೇಷನ್ ಆಗುತ್ತೆ, ಇಟ್ಸ್ ಓಕೆ. ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗುತ್ತೆ, ಕಣ್ಣು ಮಸಲ್ಸ್ ಹೆಚ್ಚಾಗಿ ಸ್ಟ್ರಾಂಗ್ ಆಗುತ್ತೆ. ಈಗ ಬಲಕ್ಕೆ ಮೇಲೆ, ಎಡಕ್ಕೆ ಕೆಳಗೆ, ಡಯಾಗ್ನಲ್ ಮೂಮೆಂಟ್ಸ್. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಕೆಳಗೆ ಲೆಫ್ಟ್, ಇನ್ಹೇಲ್ ಮೇಲೆ, ಎಕ್ಸೇಲ್ ಕೆಳಗೆ. ಈ ರೀತಿ 10 ಟೈಮ್ಸ್. ಮುಂದೆ ನೋಡಿ, ಸ್ಲೋ ಆಗಿ ಕಣ್ಣನ್ನು ಕ್ಲೋಸ್ ಮಾಡಿ. ರಬ್ ಮಾಡಿ ನಿಮ್ಮ ಪಾಮ್ಸನ್ನು. ನಿಮ್ಮ ಕಣ್ಗಳ ಮೇಲೆ ಕಪ್ ಶೇಪ್ ಮಾಡಿಕೊಂಡು ಇಟ್ಕೊಳ್ಳಿ. ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಕಣ್ಗುಡ್ಡೆಗಳನ್ನ ಒತ್ಕೋಬೇಡಿ. ಬ್ರೀತ್ ನಾರ್ಮಲಿ. ಸ್ಲೋ ಆಗಿ ಕೈಗಳನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಕಣ್ಣನ್ನು ಸ್ಲೋ ಆಗಿ ಓಪನ್ ಮಾಡಿ. ಈಗ ಇನ್ಹೇಲ್ ಮಾಡ್ತಾ ಲೆಫ್ಟ್ ಸೈಡ್ ಅಪ್, ರೈಟ್ ಕೆಳಗೆ, ಎಡಕ್ಕೆ ಮೇಲೆ, ರೈಟ್ ಕೆಳಗೆ, ಡಯಾಗ್ನಲ್ ಮೂಮೆಂಟ್ಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿ 10 ಟೈಮ್ಸ್. ಕ್ಲೋಸ್ ಮಾಡಿ. ರಬ್ ಮಾಡಿ ಪಾಮ್ಸನ್ನು. ಕಪ್ ಶೇಪ್ ಮಾಡಿ ನಿಮ್ಮ ಕಣ್ಗಳ ಮೇಲೆ ಇಟ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್. ಕೈಯನ್ನು ಕೆಳಗಡೆ ಇಡಿ. ಕಣ್ಣನ್ನು ಸ್ಲೋಲಿ ಓಪನ್ ಮಾಡಿ. ಈಗ ಕ್ಲಾಕ್ ವೈಸ್ ಸರ್ಕ್ಯುಲರ್ ಮೂಮೆಂಟ್ಸ್. ಸೊ 4 ಪಾಯಿಂಟನ್ನು ಫಿಕ್ಸ್ ಮಾಡ್ಕೋಬೋದು. ಮೇಲೆ, ರೈಟ್, ಕೆಳಗೆ, ಲೆಫ್ಟ್, ಮೇಲೆ, ರೈಟ್, ಕೆಳಗೆ, ಲೆಫ್ಟ್. ಓಕೆ, ಸೊ ಕ್ಲಾಕ್ ವೈಸ್ ಕಂಟಿನ್ಯೂಯಸ್ ಆಗಿ ಮಾಡಿದ್ರೆ ಸರ್ಕ್ಯುಲರ್ ಮೋಷನ್. ಮುಂದೆ ನೋಡಿ, ಕ್ಲೋಸ್ ಮಾಡಿ ಕಣ್ಣನ್ನು. ಈಗ ನಿಮ್ಮ ತೋರು ಬೆರಳಿಂದ ಜೆಂಟಲಿ ಮಸಾಜ್ ಮಾಡ್ಕೊಳ್ಳಿ. ಸ್ಲೋಲಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ.
ಈಗ ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟ್ಸ್, ಮೇಲೆ, ಎಡಕ್ಕೆ, ಕೆಳಗೆ, ಬಲಕ್ಕೆ ಕಂಟಿನ್ಯೂಸ್ಲಿ 10 ಟೈಮ್ಸ್. ಮುಂದೆ ನೋಡಿ, ಕ್ಲೋಸ್ ಮಾಡಿ ನಿಮ್ಮ ಕಣ್ಣನ್ನು, ಪಾಮಿಂಗ್, ರಬ್ ಮಾಡಿ ನಿಮ್ಮ ಕೈಗಳನ್ನು, ಸ್ಲೋಲಿ ಕಪ್ ಶೇಪ್ ಮಾಡಿಕೊಂಡು ನಿಮ್ಮ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಬೇಕಾದ್ರೆ ಮಕಾರ ಚಾಂಟ್ ಮಾಡಿ. ಇನ್ಹೇಲ್, inhale, inhale, ಮಕರದ ವೈಬ್ರೇಷನ್ನ ನಿಮ್ಮ ಹೆಡ್ ಆ್ಯಂಡ್ ನೆಕ್ಕಲ್ಲಿ ಫೀಲ್ ಮಾಡಿ. ಸ್ಲೋಲಿ ನಿಮ್ಮ ಕಣ್ಣುಗಳನ್ನು ಕೆಳಗಡೆ ಡ್ರಾಪ್ ಮಾಡಿ, ಕೂಲ್ ಏರ್ನ ಫೀಲ್ ಮಾಡಿ. ಜೆಂಟಲಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಈಗ ಹಸ್ತತ್ರಾಟಕ, ನಿಮ್ಮ ಕೈಯನ್ನು ಮುಷ್ಟಿ ಮಾಡಿ ಹೆಬ್ಬೆಟ್ಟಿನ ಮೇಲೆ ಮಾಡ್ಕೊಳ್ಳಿ. ಓಕೆ, ಎಲ್ಲಿವರೆಗೆ ಆಗುತ್ತೋ, ಎಲ್ಲಿವರೆಗೆ ನಿಮ್ಮ ಕಣ್ಣಿಗೆ ಹೆಬ್ಬೆಟ್ಟು ಕಾಣುತ್ತೋ ಅಲ್ಲಿವರೆಗೆ ಇಟ್ಕೊಳ್ಳಿ ದೂರ. ಓಕೆ, ನಿಮ್ಮ ದೃಷ್ಟಿ ನೇರ ಇರಬೇಕು, ಕೈ ಸ್ಪ್ರೆಡ್ ಆಗಿರಬೇಕು. ಈಗ ಇನ್ಹೇಲ್ ಮಾಡ್ತಾ ಸ್ಲೋಲಿ ಅದರ ಕಡೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಸ್ಲೋ ಆಗಿ ಮುಂದೆ ತಗೊಂಡು ಬನ್ನಿ. ಹೆಬ್ಬೆಟ್ಟಿನ ನೋಡ್ಕೊಳ್ಳಿ, ಹೆಬ್ಬೆಟ್ಟಿನ ತುದಿಯನ್ನು ನೋಡಿ. ಈಗ ಅದರ ಮೇಲೆ ಹೆಬ್ಬೆಟ್ಟಿನ ತುದಿಯ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ಆ್ಯಂಡ್ ನಿಮ್ಮ ಮೂಗಿನ ಟಿಪ್ ಹತ್ರ ಬರಲಿ. ಇನ್ಹೇಲ್ ಮಾಡ್ತಾ ಅದ್ರ ಕಡೆ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಕಣ್ಣನ್ನು ಹೆಬ್ಬೆಟ್ಟು ನೋಡಿ. 5 ರೌಂಡ್ಸ್. ಇನ್ಹೇಲ್, ಸ್ಲೋಲಿ ನಿಮ್ಮ ಕಣ್ಣು ನಿಮ್ಮ ಮೂಗಿನ ಹತ್ತಿರ ನಿಮ್ಮ ಹೆಬ್ಬೆಟ್ಟನ್ನು ತಗೊಂಡು ಬನ್ನಿ. ಮತ್ತೆ ದೂರಕ್ಕೆ ತಗೊಂಡು ಹೋಗಿ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ರೈಟ್ ಸೈಡ್. ದೆನ್ ಅಗೇನ್ ಸ್ಲೋಲಿ ಈಗ ಸ್ಲೋಲಿ ಕಣ್ಮುಚ್ಚಿ ಕೈನ ಕೆಳಗಡೆ ಡ್ರಾಪ್ ಮಾಡಿ. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಮಾಡಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಕಣ್ಣನ್ನು ಸ್ಲೋ ಆಗಿ ಓಪನ್ ಮಾಡಿ. ಈಗ ಲೆಫ್ಟ್ ಸೈಡ್ ಕೈಯನ್ನು ಮುಷ್ಟಿ ಮಾಡಿ ಹೆಬ್ಬೆಟ್ಟಿನ ಮೇಲೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನೋಡ್ಕೊಳ್ಳಿ ಫಸ್ಟು. ದೆನ್ ಸ್ಲೋಲಿ ನಿಮ್ಮ ಕೈಯನ್ನು ಮುಂದೆ ತಗೊಂಡು ಬಂದಮೇಲೆ ನಿಮ್ಮ ಹೆಬ್ಬೆಟ್ಟಿನ ತುದಿಯನ್ನು ನೋಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ನಿಮ್ಮ ಹೆಬ್ಬೆಟ್ಟನ್ನು ಮೂಗಿನ ಹತ್ತಿರ ತಗೊಂಡು ಬನ್ನಿ. ಸ್ಲೋಲಿ ಮುಂದೆ. ಈಗ ಲೆಫ್ಟ್ ಸೈಡ್.
ಸ್ಲೋಲಿ ಮುಂದೆ ಇನ್ಹೇಲ್ ಮಾಡ್ತಾ ನಿಮ್ಮ ಮೂಗಿನ ಹತ್ರ ಡ್ರಾಪ್ ಮಾಡಿ ನಿಮ್ಮ ಕೈಯನ್ನು ಕೆಳಗೆ, ಕಣ್ಣನ್ನು ಮುಚ್ಕೊಳ್ಳಿ. ಈಗ ಒನ್ ಲಾಸ್ಟ್ ಟೈಮ್ ಪಾಮಿಂಗ್ ಮಾಡಿ ರಬ್ ಮಾಡಿ ನಿಮ್ಮ ಕೈಗಳನ್ನು. ಹೀಟನ್ನ ಎಷ್ಟು ಜನ್ರೇಟ್ ಮಾಡೋಕ್ಕಾಗತ್ತೋ ಅಷ್ಟು ಹೀಟನ್ನ ಜನ್ರೇಟ್ ಮಾಡಿಕೊಂಡು ಕಪ್ ಶೇಪ್ ಮಾಡಿಕೊಂಡು ನಿಮ್ಮ ಕಣ್ಣಿನ ಹತ್ರ ತಗೊಂಡು ಹೋಗಿ. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್, ಜೆಂಟಲಿ ನಿಮ್ಮ ಹುಬ್ಬುಗಳನ್ನು ಪ್ರೆಸ್ ಮಾಡಿ, ಎಕ್ಸೇಲ್ ಮಾಡ್ತಾ ರಿಲೀಸ್ ಮಾಡ್ಕೊಳ್ಳಿ. ಬಿಸಿಯನ್ನು ಫೀಲ್ ಮಾಡ್ಕೊಳ್ಳಿ. ಸ್ಲೋಲಿ ನಿಮ್ಮ ಕೈಗಳನ್ನು ಡ್ರಾಪ್ ಮಾಡ್ಕೊಳ್ಳಿ. ಕಣ್ಣನ್ನು ಸ್ಲೋ ಆಗಿ ಓಪನ್ ಮಾಡಿ. ಕಣ್ಣಿನ ಎಕ್ಸಸೈಸ್ ಆದ ನಂತರ ಕಾಟನ್ ಪ್ಯಾಡನ್ನು ಒಂದು ಸ್ವಲ್ಪ ತಣ್ಣೀರು ಅಥವಾ ನಾರ್ಮಲ್ ಟೆಂಪ್ರೇಚರ್ ನೀರಲ್ಲಿ ಅದ್ದಿ ಕಾಟನ್ ಪ್ಯಾಡನ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮ ಕಣ್ಣು ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಕಣ್ಣಿನ ಯೋಗ ದಿನನಿತ್ಯ ಮಾಡ್ಬೋದು, ಯಾವ ಟೈಮಲ್ಲಾದರೂ ಮಾಡ್ಬೋದು. ಸೊ ನಿಮ್ಮ ಕಣ್ಣಿನ ಹೆಲ್ತ್ ಅಥವಾ ಆಪ್ಟಿಕ್ ಮಸಲ್ಸ್ ಹೆಲ್ತನ್ನು ನ್ಯಾಚುರಲಿ ಇಂಪ್ರೂವ್ ಮಾಡ್ಕೋಬೋದು. ನಿಮ್ಮ ಸ್ಪೆಕ್ಸ್ ಅದರದ್ದು ನಂಬರನ್ನು ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ. ತ್ರಿಫಲ ಚೂರ್ಣ ಅಂತ ನಿಮಗೆ ಆಯುರ್ವೇದ ಸ್ಟೋರಲ್ಲಿ ಸಿಗತ್ತೆ. ಅದನ್ನು 1 ಚಮಚೆ ತ್ರಿಫಲ ಚೂರ್ಣನ ನೀವು ಬಿಸಿ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಒಂದು 2 ನಿಮಿಷ, ದೆನ್ ಅದನ್ನು ಫಿಲ್ಟರ್ ಮಾಡಿ ಅದು ಆರೋ ತನಕ ವೆಯ್ಟ್ ಮಾಡಿ. ಐ ಕಪ್ಸ್ನ ತಗೊಳ್ಳಿ. ಅದರಲ್ಲಿ ಆ ಕಷಾಯದಲ್ಲಿ ಅದು ಕಂಪ್ಲೀಟಾಗಿ ಕೂಲ್ ಆದ ನಂತರ ಆ ಕಷಾಯದಲ್ಲಿ ನೀವು ಕಣ್ಣನ್ನು ವಾಶ್ ಮಾಡಿದ್ರೆ ನಿಮ್ಮ ಕಣ್ಣಿನಲ್ಲಿ ಇರೋವಂಥ ಗಲೀಜು ಇದೆಲ್ಲ ಹೋಗುತ್ತೆ. ಹಾಗೆ ರೆಡ್ನೆಸ್ ಕೂಡ ಕಮ್ಮಿ ಆಗುತ್ತೆ, ಡ್ರೈನೆಸ್ ಕೂಡ ಕಮ್ಮಿ ಆಗುತ್ತೆ. ಇನ್ನಷ್ಟು ಹೆಚ್ಚು ಈ ರೀತಿಯಾದಂಥ ಯೋಗ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.